ಅನುಕೂಲ ಸಿಂಧುತ್ವ ಸರಿಯೇ? ಈ ವಿಷಯದ ಬಗ್ಗೆ ನಾನು ನನ್ನ ಜೊತೆಗಿರೋ ಆನ್ಲೈನ್ ಪಾರ್ಟಿಸಿಪೆಂಟ್ಸ್ ಜೊತೆಗೆ ಚರ್ಚೆ ಮಾಡೋಣ ಅಂತ ಇದ್ದೀನಿ. ನಿಮ್ಗೇನು ಅನಿಸುತ್ತೆ? ನೀವು ಕೂಡ ಕಾಮೆಂಟ್ ಮಾಡಿ. ಜಯಪ್ರಕಾಶ್ ಹೇಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸದ್ಯದಲ್ಲಿ 49,000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ನಾವು ಜಯಪ್ರಕಾಶ್ ಹೇಳಿ ಯೂಟ್ಯೂಬ್ ಚಾನಲ್ನಲ್ಲಿ ಸುಮಾರು 4,500 ವಿಡಿಯೋಗಳು ಈಗಾಗಲೇ ಇದೆ. ನಿಮಗೆ ಯಾವ್ಯಾವ ವಿಷಯದ ಬಗ್ಗೆ ಹುಡುಕಬೇಕು ಮಾಡಬೇಕು ಇದ್ರೆ ಪ್ಲೇ ಲಿಸ್ಟಲ್ಲಿ ಹುಡುಕಿ ತಡಕಿ ನಿಮಗೆ ಬೇಕಾದ ವಿಷಯ ಸಿಗ್ತದೆ. ವಿಶೇಷವಾಗಿ ಭಾಷಣ ಕೌಶಲ್ಯ, ಸಂವಹನ ಕೌಶಲ್ಯ ಮತ್ತು ಜೀವನ ಕೌಶಲ್ಯದ ಬಗ್ಗೆ ಹೆಚ್ಚು ವಿಡಿಯೋಗಳು, ಅನೇಕ ವಿಷಯಗಳ ಬಗ್ಗೆ ಮಾರ್ಗದರ್ಶನ ನಿಮಗೆ ಲಭ್ಯ ಆಗುತ್ತೆ ಅಂತ ಹೇಳ್ತೇನೆ. ಅನುಕೂಲ ಸಿಂಧುತ್ವ ಸರಿಯೇ? ಏನು ಅನುಕೂಲ ಸಿಂಧುತ್ವ? ಇಂಥವ್ರನ್ನ ಜಾಸ್ತಿ ಜನನ್ನೇ ನೋಡ್ತೀವಿ. ಅಂದರೆ ನನಗೆ ಕೆಲಸ ಆಗಬೇಕು ಅಂದರೆ ಏನಾರು ಮಾಡಕ್ಕೆ ರೆಡಿ ಆಗ್ಬಿಡೋದು. ಬಟ್ ಏನೋ ಅಲ್ಟಿಮೇಟ್ ನನಗೆ ಲಾಭ ಆಗಬೇಕು. ಕರೆಕ್ಟಾ? ಸೊ ನನಗೆ ಸುಮ್ಮನೆ ಇದು ಏನು ಈ ವಿಷಯದ ಬಗ್ಗೆ ಎಲ್ಲರೂ ಏನು ಮಾತಾಡ್ತಾರೆ ಅನ್ನೋವಂಥದ್ದು ಒಂದು ಕುತೂಹಲ. ಕೆಲವು ಆಫೀಸ್ಗಳಲ್ಲಿ ಹೇಳ್ತಾರೆ ಅದೇನೋ ಚಟಾಕು, ಬಕೆಟು ಅಂತ ಕೂಡ ಇಂಥ ಕೆಲವ್ರಿಗೆ ಕರೀತಾರೆ. ಸೊ ನಮ್ಮ ಆನ್ಲೈನ್ ಸ್ಟೂಡೆಂಟ್ಸ್ಗೆ ಬಿಟ್ಟಿದ್ದೇನೆ ಈ ವಿಚಾರ, ಹೆಂಗೆ ಏನು ಎಲ್ಲ ವಿಷಯದ ಮಾಡ್ತಾರೆ ಅಂತ. ಅದಕ್ಕೆ ನಾನು ಜಾಸ್ತಿ ಮಾತಾಡಲ್ಲ. ಸೊ ದಟ್ ನೀವುಗಳು ಜಾಸ್ತಿ ಮಾತಾಡಲಿ, ಚರ್ಚೆ ಆಗಲಿ, ಒಂದು ರೀತಿ ಚಿಂತನ ಮಂಥನ ಆಗಲಿ ಅಂತ ಈ ರೀತಿಯ ವಿಷಯಗಳನ್ನು ಕೂಡ ಕೊಡ್ತಾ ಇದ್ದೇನೆ. ಈಗಾಗಲೇ ನೂರಾರು ವಿಷಯಗಳ ಬಗ್ಗೆ ಈ ಜಯಪ್ರಕಾಶ್ ನಾಗ್ತೇಲ್ ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಚರ್ಚೆ ಮಾಡಿದ್ದೇವೆ, ಸಂವಾದ ಮಾಡಿದ್ದೇವೆ. ನಿಮಗೂ ಈ ರೀತಿ ಚರ್ಚೆ ಸಂವಾದ ಮಾಡಬೇಕು ಅಂತ ಆಸಕ್ತಿ ಇದ್ದರೆ 9341259267ಗೆ ಕರೆ ಮಾಡಿಬಿಟ್ಟು ಮಾಹಿತಿ ಪಡೀರಿ. ಒಂದು ಮಾಸ್ಟರ್ ಕ್ಲಾಸ್ ಮಾಡ್ತೇವೆ. ಆಮೇಲೆ ನಾವು ಸಿಲ್ವರ್, ಗೋಲ್ಡ್, ಡೈಮಂಡ್ ಅಂತ 3 ಕಮ್ಯುನಿಟಿ ಮಾಡ್ತೇವೆ. 3 months to 1 year ನಿಮ್ಮ ಜೊತೆ ನಾವು ಸಂಪರ್ಕದಲ್ಲಿದ್ದು ಆನಂತರ ಕಮ್ಯುನಿಟಿ ಲೈಫ್ ಲಾಂಗ್ ಇರ್ತವೆ. ಆ ರೀತಿಯ ಒಂದು ಪ್ಯಾಟರ್ನಲ್ಲಿ ನಾವು ಇರ್ತೇವೆ. ಓಕೆ, ಈ ವಿಚಾರದ ಬಗ್ಗೆ ಮಾಡರೇಟ್ ಮಾಡೋದಕ್ಕೆ ಹರಿಪ್ರಸಾದ್ ಎನ್, ಪ್ರಾಂಶುಪಾಲರು, ಮ್ಯಾಗ್ನಮ್ ಪ್ರಥಮ ದರ್ಜೆ ಕಾಲೇಜು, ಮಾಡರೇಟ್ ಮಾಡ್ತಾರೆ. ಅವ್ರ ಜೊತೆ ನಮ್ಮೆಲ್ಲ ಸ್ಟೂಡೆಂಟ್ಸ್ ಇಂಟ್ರಾಕ್ಟ್ ಮಾಡ್ತಾರೆ. ಎಸ್, ಓ ಟು ಹರಿಪ್ರಸಾದ್. ಎಲ್ಲರಿಗೂ ನಮಸ್ಕಾರ. ಅನುಕೂಲ ಸಿಂಧುತ್ವ ಸರಿಯೇ ಅಂತ ವಿಷಯದ ಕುರಿತು ನಮ್ಮ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರು ಒಂದಷ್ಟು ಅಂಶಗಳನ್ನು ತಿಳಿಸಿದ್ರು. ಇಲ್ಲಿ ಅನುಕೂಲ ಸಿಂಧುತ್ವ ಅಂತಿದ್ರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲವು ಅಂಶಗಳನ್ನ ನಾವು ಅಳವಡಿಕೆ ಮಾಡ್ಕೊಳ್ಳೋದು, ಇಲ್ಲ ಬಿಟ್ಬಿಡೋದು ಅಂತ. ಇದ್ರ ಬಗ್ಗೆ ಎಲ್ಲ ಇವರು ಗುರುರಾಜ್ ಕರ್ಜಿಗೂ ಒಂದು ಮಾತು ಹೇಳಿರ್ತಾರೆ. ಏನಂತಂದ್ರೆ ಒಬ್ಬ ತಂದೆ ಮಗ ಇರ್ತಾರೆ. ತಂದೆ ಮಗನಿಗೆ ಹೇಳ್ತಾನೆ ಏನಂತಂದ್ರೆ, ಮಗ ಕೇಳ್ತಾನೆ ನನಗೆ ಬೈಕ್ ಕೊಡಿಸ್ಬೇಕಂತಂದ್ರೆ ನೀನು ಮೊದಲು ರಾಮಾಯಣವನ್ನು ಓದಬೇಕು, ನಂತರ ನೆಕ್ಸ್ಟ್ ಎಕ್ಸಾಮ್ ನಲ್ಲಿ 85 ಮಾರ್ಕ್ಸ್ ತಗೋಬೇಕು, ಇನ್ನೊಂದು ಮಾತ್ರ ನೀನು ಜುಟ್ಟು ತೆಗಿಬೇಕು ಅಂತ. ಆಗ ಸರಿ ಅಂತ ಒಪ್ಕೊಂಡ ಮಗ. ಆಯ್ತು, 85 ಮಾರ್ಕ್ಸ್ ತಗೊಂಡ. ಅವನು ತಕ್ಕಂತೆ ರಾಮಾಯಣವನ್ನು ಓದಿದ. ಸರಿ, ಅಪ್ಪನ ಹತ್ರ ಬಂದು, ಸರಿಯಪ್ಪ ನಾನು ತಗೊಂಡಿದ್ದೀನಿ, ಮಾರ್ಕ್ಸ್ ತಗೊಂಡಿದ್ದೀನಿ, ನಂಗೆ ರಾಮಾಯಣನು ಎಲ್ಲ ಪೂರ್ಣ ಓದಿದ್ದೀನಿ ಅಂತ ಹೇಳಿ ರಾಮಾಯಣ ಓದಿದ ಸಂದರ್ಭದಲ್ಲಿ ಸರಿಯಪ್ಪ ಜುಟ್ಟು ತೆಗೆದಿದಲ್ಲ ಅಂತಕ್ಕಂಥ ಮಾತನ್ನು ಕೇಳಿದಾಗ ಅವನ ಮಗ ಹೇಳ್ತಾನಂತೆ, ಇಡೀ ರಾಮಾಯಣವನ್ನು ಓದಿದನಪ್ಪ ನಾನು, ಅದರಲ್ಲಿ ರಾಮಾಯಣದಲ್ಲಿ ರಾಮ, ಲಕ್ಷ್ಮಣ ಏನು ಎಲ್ಲ ಬರ್ತಾರಲ್ಲ, ಅವರೆಲ್ಲ ಜುಟ್ಟು ಬಿಟ್ಟಿದಾರಲ್ಲ, ಅದಕ್ಕಾಗಿ ನಾನು ಸಹ ಜುಟ್ಟು ಬಿಟ್ಟಿದ್ದೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾನಂತೆ. ಅದಕ್ಕೆ ಅಪ್ಪ ಹೇಳ್ತಾನೆ, ಸರಿಯಪ್ಪ, ಅದರಲ್ಲಿ ರಾಮ ಇದಾನಲ್ಲ, ರಾಮನು ಯಾವುದೇ ಸರಳವಾದ ವ್ಯಕ್ತಿ, ಅವನು ಯಾವುದೇ ರೀತಿಯಲ್ಲಿ ವೆಹಿಕಲ್ಗಳನ್ನು ಬಳಸಿಲ್ಲ, ಸರಳವಾದ ಜೀವನ ನಡೆಸೋಣ, ನಿನ್ ಬೈಕ್ ಬೇಡ ಬಿಡು ಅಂತ. ಅಂದ್ರೆ ಈಗ ಅರ್ಥವಾದದ್ದೇನಂತಂದ್ರೆ, ತನಗೆ ಅನುಕೂಲಕ್ಕೆ ತಕ್ಕಂತೆ ಒಂದು ತತ್ವಗಳನ್ನ, ಆದರ್ಶಗಳನ್ನ, ಅವುಗಳನ್ನ ಬಳಸ್ಕೊಳ್ಳುವಂಥದ್ದು ಅಂತ ಅರ್ಥ ಇಲ್ಲಿ. ಈಗ ಈ ಸಮಾಜದಲ್ಲಿ ಅಂತವ್ರು ಇದ್ದಾರೆ, ಬೇಕಾದ ಇಲ್ಲ. ಇಲ್ಲಿ ಎರಡು ವರ್ಗದವರು ಬರ್ತಾರೆ. ಕೆಲವು ಆದರ್ಶಗಳನ್ನು ಕೆಲವು ನಂಬಲ್ಲ, ಕೆಲವರು ಪೂರ್ತಿ ನಂಬ್ತಾರೆ. ಕೆಲವರು ಇದಾರಲ್ಲ, ಒಂದು ಆ ಕಡೆ ಈ ಕಡೆ ಇದ್ದಾರೆ, ಮಧ್ಯದ ಮಟ್ಟದಲ್ಲಿ ಇದಾರಲ್ಲ, ತನ್ನ ಅನುಕೂಲಕ್ಕೆ ತಕ್ಕಂತೆ ಕೆಲವು ವ್ಯಕ್ತಿಗಳನ್ನ, ಕೆಲವು ಆದರ್ಶಗಳನ್ನ ಬಳಸ್ಕೊಂತಾರೆ. ಅವರನ್ನ ನಾವು ಅನುಕೂಲ ಸಿಂಧುತ್ವವಾದಿಗಳು ಅಂತ ಕರಿತೀವಿ. ಈ ವಿಷಯವನ್ನು ಕುರಿತು ನಮ್ಮ ಎಲ್ಲ ಆನ್ಲೈನ್ ಅಭ್ಯರ್ಥಿಗಳು ಏನ್ ಮಾತಾಡ್ತಾರೆ ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಮ್ಮ ಆನ್ಲೈನ್ ಅಭ್ಯರ್ಥಿ ಆಗಿರುವಂತಹ ಕಟ್ಟೇರಿ ಸೋಮವಾರವ್ರು ಏನ್ ಮಾತಾಡ್ತಂತ ನೋಡ್ತಾ ಹೋಗೋಣ. ಕಟ್ಟೇರಿ ಸೋಮವಾರ, ನಮಸ್ಕಾರ. ನಮಸ್ಕಾರ ಸರ್. ಅನುಕೂಲ ಸಿಂಧುತ್ವ ಸರಿಯೇ ಎಂಬ ಪದವನ್ನು ಸಮಾನವಾಗಿ ಪಾಸಿಟಿವ್ ಸೆಕ್ಯುಲರಿಸಮ್ ಅಂತ ನಾವು ಹೇಳ್ತೀವಿ, ಅಥವಾ ಮೃದು ಹಿಂದುತ್ವ ಅಂತ ನಾವು ಎಂಬ ಅರ್ಥದಲ್ಲಿ ಇದನ್ನ ಕರಿತೀವಿ. ಇದನ್ನ ವಿಶೇಷವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಉಪಯೋಗಿಸ್ತಾರೆ.
ಆ ಸಿಂಧುತ್ವ ಆಶಯಗಳನ್ನು ಸ್ವೀಕರಿಸುವ ಅಥವಾ ಪ್ರೋತ್ಸಾಹಿಸುವ ದೃಷ್ಟಿಕೋನ ಅಂದ್ರೆ ಇದು ತಪ್ಪಾಗ್ಲಾರ್ದು. ಯಾಕಂದ್ರೆ ಇದು ಒಂದು ರಾಜಕೀಯ ಉದ್ದೇಶ ಹೊಂದಿದ ತತ್ವವಾಗಿದೆ. ಕೆಲವು ರಾಜಕೀಯ ಪಕ್ಷಗಳು ಅಥವಾ ನಾಯಕರು ಬಹುಜನ ಪಕ್ಷಗಳು ಅಥವಾ ಬೆಂಬಲ ಪಡೆಯಲಿಕ್ಕೆ ಈ ಒಂದು ಸಿಂಧುತ್ವದ ಅಂಶಗಳನ್ನ ತಮ್ಮ ನಿಲುವುಗಳಲ್ಲಿ ಸೇರಿಸಿಕೊಳ್ತಾರೆ. ಹಾಗಾಗಿ ಈ ಸಿಂಧುತ್ವ ಅನುಕೂಲ ಸಿಂಧುತ್ವ ಎಂಬುದು ಓನ್ಲಿ ತಮ್ಮ ಅಂದ್ರೆ ಈಗ ವೋಟ್ ಹಾಕ್ಲಿಕ್ಕೆ ಆ ಥರ ತಮಗೆ ಮಾಡಲಿಕ್ಕೆ ಮಾತ್ರ ಇದನ್ನು ಬಳಸಲಾಗ್ತದೆ. ಹಾಗಾಗಿ ಇದನ್ನ ನಾವು ಈ ಒಂದು ಸಿಂಧುತ್ವದ ಬಗ್ಗೆ ನಾವು ಎಚ್ಚರ ಇರ್ಬೇಕಂತ ನಾನು ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಸರ್. ಧನ್ಯವಾದಗಳು ಕಟ್ಟಿಯಾರ ಸ್ವಾಮಿ ಅವರೇ, ಬಹಳ ಚೆನ್ನಾಗಿ ಮಾತಾಡಿದೆ. ಈ ರಾಜಕೀಯ ನಾಯಕರಿದಾರಲ್ಲ, ಅವರು ಈ ಒಂದು ಅನುಕೂಲ ಸಿಂಧುತ್ವ ಅಂತಕ್ಕಂಥ ಮಾತನ್ನ ಅವರ ಅವರ ಅನುಕೂಲಕ್ಕೆ ತಕ್ಕಂತೆ ಕೆಲವು ತತ್ವ ಪದಗಳನ್ನ ಅಥವಾ ತತ್ವಗಳನ್ನ ಅವರು ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಂತಾರೆ ಅಂತ ಬಹಳ ವಿಶ್ಲೇಷಿತವಾಗಿ ಸೂಕ್ಷ್ಮವಾಗಿ ಹೇಳಿದ್ರೆ. ಧನ್ಯವಾದಗಳು ನಿಮಗೆ. ಈ ವಿಷಯದ ಕುರಿತು ನಮ್ಮ ರಮೇಶ್ ಡಿ ಎಂ ಅವರು ಏನ್ ಹೇಳ್ತಾರೆ ಅಂತ ನೋಡೋಣ. ರಮೇಶ್ ಅವರ ಧನ್ಯವಾದ. ಅನುಕೂಲ ಸಿಂಧುತ್ವ ಸರಿಯೇ. ಕೆಲವೊಂದು ಸಮಯದಲ್ಲಿ ನಮ್ಮ ಹಿರಿಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರಿಗೆ ಯಾವ ತರ ಬೇಕು ಆ ತರ ಕತೆಗಳನ್ನ, ಒಂದು ಕತೆನ ಹೇಳದ್ನಾರ ಅದನ್ನ ಕಂಪ್ಲೀಟ್ ಆಗಿ ಹೇಳಲ್ಲ, ಅದ್ರ ಸಾರಾಂಶ ಏನು ಹೇಳಲ್ಲ. ಅದ್ರ ಎಲ್ಲಿಗೆ ನಿಲ್ಸ್ಬೇಕು ಅಲ್ಲಿಗೆ ನಿಲ್ಸ್ಬಿಡುತ್ತೆ. ತಮ್ಮ ಮಕ್ಳುಗಳಿಗೆ ಏನ್ ಚೇಂಜಸ್ ಮಾಡಿ ಹೇಳಿದ್ರೆ ಅವರು ನಮ್ಮ ಕಂಟ್ರೋಲ್ಗೆ ಸಿಗ್ತಾರೆ ಅನ್ನೋ ದೃಷ್ಟಿಯಿಂದ ಅವ್ರ ಕತೆ ತಿರುಳನ್ನೇ ಚೇಂಜ್ ಮಾಡ್ತಾ ಇರ್ತಾರೆ. ಅದರಿಂದಾಗಿ ಅವ್ರ ಮಕ್ಳುಗಳು ಇದೇ ಕಥೆಯಲ್ಲಿ ಇರೋದೇ ನಿಜ ಅಂತ ಅನ್ಕೊಳ್ತಾರೆ. ಅನುಕೂಲ ಸಿಂಧುತ್ವ ಒಂದ್ ರೀತಿ ಸರಿನೇ. ಒಬ್ರಿಗೆ ಒಳ್ಳೇದಾಗೋದಿದೆ, ಒಂದು ಸಂಬಂಧನ ಉಳಿಸೋದಾಗಿದೆ, ಸರಿನೇ. ಅದೇ ಸಂಬಂಧ ಉಳಿಸೋದಲ್ದೇನೆ ನನ್ನ ಸ್ವಾರ್ಥಕ್ಕೋಸ್ಕರನೇ ನಾನು ಮಾಡ್ಕೊಳ್ತೀನಿ ಅಂತ ನಾನು ಹೆಚ್ಚಿನಾಗಿ ಸ್ವಾರ್ಥಕ್ಕೋಸ್ಕರ ಮಾಡೋದು, ಅದು ಒಂದ್ ರೀತಿ ತಪ್ಪು ತರ ಕಾಣುತ್ತೆ. ಒಂದು ಕಂಪ್ನಿಯಲ್ಲಿ ಆಗಿರ್ಬೋದು, ಎಲ್ಲಿ ಆಗಿರ್ಬೋದು, ಕೆಲವೊಮ್ಮೆ ಈ ಮಧ್ಯದಲ್ಲಿ ಇರೋದನ್ನ ಯೂಸ್ ಮಾಡ್ಕೊಳ್ತಾ ಇರ್ತಾರೆ. ಅವ್ರವ್ರ ಜಗಳ ಆಡೋರು ಮತ್ತೆ ಮಧ್ಯದಲ್ಲಿ ಇರೋರು ಒಂದಾಗಿ ಮಧ್ಯದಲ್ಲಿ ಇರೋರು ನಿಷ್ಠರಾಗ್ತಾ ಇರ್ತಾರೆ ಅವ್ರಿಗೆ ಕಾಂಪ್ರಮೈಸ್ ಮಾಡಿದಾಗ. ಈ ರೀತಿ ಇದ್ದಾಗ ಅನುಕೂಲ ಸಿಂಧುತ್ವ ಒಂದ್ ರೀತಿ ಸರಿಯಿಲ್ಲ ಅಂತ ಅನ್ಸುತ್ತೆ ಸರ್ ನನಗೆ. ಅವ್ರ ಮಧ್ಯೆ ನಾವು ಹೋಗೋದು. ಧನ್ಯವಾದಗಳು. ಓಕೆ, ಧನ್ಯವಾದಗಳು ರಮೇಶ್ ಡಿ ಎಂ ಅವರೇ, ಬಹಳ ಚೆನ್ನಾಗಿ ಹೇಳಿದ್ರಿ. ಒಂದು ಅನುಕೂಲ ಸಿಂಧುತ್ವ ಅಂತಕ್ಕಂಥದ್ದು ಚಿಕ್ಕ ಮಕ್ಕಳಿಗೆ ಹೇಳಬೇಕಾದ ಸಂದರ್ಭದಲ್ಲಿ ಅನುಕೂಲಕ್ಕೆ ತಕ್ಕಂತ ಒಂದು ಆದರ್ಶಗಳನ್ನ ಬಳಕೆ ಮಾಡಿ ಅವರ ಬದಲಾವಣೆಗೆ ಬಳಸ್ತೀವಿ ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಹೇಳಿದ್ರಿ. ವಿವರಣೆ ಬಹಳ ಮೆಚ್ಚುಗೆ ಆಗಿತ್ತು. ಈ ವಿಷಯವನ್ನು ಕುರಿತು ನಮ್ಮ ಇನ್ನೊಬ್ಬ ಶಿಬಿರಾರ್ಥಿಯಾಗಿರುವಂತಹ ಅನಂತ ಕೃಷ್ಣ ಮೋಹನ್ ಸರ್ ಅವರು ಏನ್ ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ನಮಸ್ಕಾರ ನಮ್ಮ ಅನಂತ ಕೃಷ್ಣ ಮೋಹನ್ ಸರ್. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಅನುಕೂಲ ಸಿಂಧುತ್ವ ಅಂದ್ರೆ ಆ ಟೈಮ್ಗೆ ಯಾವ ಸಂದರ್ಭದಲ್ಲಿ ನಾವು ಯಾವ್ದನ್ನ ಫಾಲೋ ಅಪ್ ಮಾಡ್ತಾ ಇರ್ತೀವಲ್ಲ ಆ ತರ ನಾವು ಒಂದು ಪ್ರೋಟೋಕಾಲ್ ತರ ಮಾಡೋದಕ್ಕೆ ಅನುಕೂಲ ಸಿಂಧುತ್ವ ಅಂತೀವಿ. ಅದನ್ನ ನಾವು ಪುರಾತನ ಕಾಲದಲ್ಲಿಂದನೂ ಆ ಸಿಂಧುತ್ವ ಯಾವ ಇದ್ರಲ್ಲಿ ನಾವು ಡೆವಲಪ್ಮೆಂಟ್ ಮಾಡ್ಬೇಕು, ಅದಕ್ಕೆ ಏನ್ ಪ್ರೋಟೋಕಾಲ್ ಬೇಕು, ಇಂಥವ್ರು ಹಿಂದೆ ಉಳಿದಾಗ ಅದನ್ನ ಒಂದು ಸರಿ ಮಾಡ್ಬಿಟ್ಟು ಆ ಸಿಂಧುತ್ವ ಪ್ರಕಾರ ಮುಂದುವರಿಸುವಂತ ಒಂದು ಪ್ರಾಸೆಸ್ ಪುರಾತನ ಕಾಲದಿಂದನೂ ನಡ್ಕೊಂಡ್ ಬಂದಿದೆ. ಸಿಂಧು ನಾಗರಿಕತೆ ನಾವು ಹಿಂದೆ ನೋಡಿದಾಗೂ ಅವಾಗಿನ ಅವರ ಜೀವನ ಅವ್ರದ್ದು ಹೆಂಗಿತ್ತು ಅನ್ನೋದನ್ನ ಯೋಚನೆ ಮಾಡ್ಬೋದು. ಅದನ್ನೇ ಈಗಿನ ಜನ ಅದನ್ನ ಮಿಸ್ಯೂಸ್ ತರ ನಾವು ಅನುಕೂಲಕ್ಕೆ ಹೆಂಗ್ ಬೇಕೋ ಆ ರೀತಿ ಆ ಸಿಂಧುತ್ವವನ್ನು ಉಪಯೋಗಿಸ್ಕೊಂಡು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಸೊ ಅದನ್ನ ನಾವು ಒಂದೊಂದ್ಸರಿ ಉಪಯೋಗನೂ ಅನ್ಬೋದು, ಮಿಸ್ಯೂಸ್ ಅಂತಾನು ಅನ್ಬೋದು ಅಂತ ಹೇಳಕ್ ಇಷ್ಟಪಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಅನಂತ ಕೃಷ್ಣ ಮೋಹನ್ ಅವರೇ. ಬಹಳ ಹಿಂದಿನ ಕಾಲಕ್ಕಂದ್ರೆ ಹಳೆ ಕಾಲದ ಶಿಲಾಯುಗದಿಂದ ಈ ಸಿಂಧುತ್ವ ಏನಿದೆ ಅಂಶಗಳು ಅವನ್ನ ಈಗಿನ ಕಾಲದಲ್ಲೂ ಅವನ್ನ ಅಳವಡಿಕೆ ಮಾಡಿಕೊಂಡು ಅದನ್ನ ನಮ್ಗೆ ಅನುಕೂಲಕ್ಕೆ ತಕ್ಕಂತೆ ಬಳಸ್ಕೊಂತಾ ಇದ್ರೆ, ಕೆಲವರು ಅನಾನುಕೂಲಕ್ಕೆ ಬಳಸ್ಕೊಂತಾ ಇದಾರೆ ಅಂತಕ್ಕಂಥದ್ದನ್ನ ಬಹಳ ಚೆನ್ನಾಗಿ ಹೇಳಿದ್ರಿ. ಬಹಳ ಮೆಚ್ಚುಗೆ ಆಯ್ತು. ಇದೇ ವಿಷಯವನ್ನು ಕುರಿತು ಡಾಕ್ಟರ್ ಅಮೃತರಾಜ್ ಸರ್ ಅವರು ಏನ್ ಹೇಳ್ತಾರೆ ಅಂತ ನೋಡ್ತಾ ಹೋಗೋಣ. ಅಮೃತರಾಜ್ ಸರ್ ಅವರೇ. ನಮಸ್ಕಾರ ಸರ್. ಇವತ್ತಿನ ವಿಷಯ ಅನುಕೂಲ ಸಿಂಧು ಸರಿ ಅಂತ ಹೇಳ್ಬೇಕು. ರಾಜಕಾರಣಿಗಳು ಇರ್ತಾರಲ್ಲ ಸರ್, ಅವರು ಏನ್ ಮಾಡ್ತಾರೆ, ವೋಟ್ ಹಾಕ್ಸ್ಕೊಳಕ್ಕೋಸ್ಕರ ರೈತರಿಗೆ ಹಣ ಹಂಚೋದು ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಆಮೇಲೆ ಆಫೀಸ್ಗಳಲ್ಲಿ ಕೆಲವೊಂದ್ಸಲ ಏನ್ ಮಾಡ್ತಾರೆ, ಈಗ ರಜೆ ಬೇಕಪ್ಪ ಅಂತ ಹೇಳಿದ್ರೆ ಹೈಯರ್ ಆಫೀಸರ್ಸ್ ಗೆ ಬಕೆಟ್ ಹಾಕೋದು ಈ ತರ ಎಲ್ಲ ಮಾಡ್ತಾ ಇರ್ತಾರೆ. ಈ ತರ ಅವರವರದೇ ಒಂದು ಅನುಕೂಲ ಸಿಂಧುತ್ವ ಮಾಡ್ಕೊಂಡ್ಬಿಟ್ಟು ಅವ್ರ ಉಪಯೋಗನ ಮಾಡ್ಕೊಂತಾ ಇರ್ತಾರೆ. ಇಷ್ಟು ಹೇಳ್ಬಿಟ್ಟು ಈ ಒಂದೆರಡು ಮಾತನ್ನ ಮುಗಿಸ್ತಾ
ನಮಸ್ಕಾರ. ಅಮೃತರಾಜ್ ಸರ್ ಚೆನ್ನಾಗಿ ಹೇಳಿದ್ರು. ಈ ರಾಜಕೀಯ ಕ್ಷೇತ್ರದಲ್ಲಿ ಈ ಅನುಕೂಲ ಸಿಂಧುತ್ವ ಅಂತಕ್ಕಂಥದ್ದು ಬಹಳ ಬಳಕೆ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಹೇಳಿದ್ರು. ರಾಜಕೀಯ ಕ್ಷೇತ್ರದಲ್ಲಿ ಬಹಳ ಬಳಕೆ ಮಾಡ್ಕೊಂತಾರೆ. ಅನುಕೂಲಕ್ಕೆ ತಕ್ಕಂತೆ ಹೇಗ್ ಬೇಕು ಹೇಗೆ ಆ ಕ್ಷಣಕ್ಕೆ ತಕ್ಕಂತೆ ಅವ್ರು ಬದಲಾವಣೆ ಮಾಡ್ಕೊಂಡು ಆ ಆದರ್ಶಗಳನ್ನ ಬಳಕೆ ಮಾಡ್ಕೊಂಡು ಅವ್ರನ್ನ ಅದನ್ನ ಉಪಯೋಗ ಮಾಡ್ಕೊಂತಾರೆ ಅಂತಕ್ಕಂಥದ್ದು ಬಹಳ ಚೆನ್ನಾಗಿ ಹೇಳಿದ್ರು ಅಮೃತರಾಜ್ ಸರ್ ಅವರಿಗೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮೆಲ್ಲ ಆನ್ಲೈನ್ ಅಭ್ಯರ್ಥಿಗಳು ಹೆಂಗ್ ಮಾತಾಡಿದ್ರು ಅಂತ. ಈ ವಿಷಯವನ್ನು ಕುರಿತು ನಿಮ್ಗೆ ಇಷ್ಟವಾದ್ರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಅದರ ಕೆಳಗಡೆ ನಿಮ್ಗೆ ಇನ್ನ ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಒಂದು ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಈ ನೋಟಿಫಿಕೇಶನ್ ಗಾಗಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಅಂತ, ಆ ನೋಟಿಫಿಕೇಶನ್ ಗಾಗಿ ಆಲ್ ಅಂತ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಈ ಒಂದು ಜಯಪ್ರಕಾಶ್ ನಾಗತಿಹಳ್ಳಿ ಸರ್ ಅವರ ಆಫ್ಲೈನ್ ಕ್ಲಾಸ್ಗೆ ಸೇರ್ಬೇಕಂತಂದ್ರೆ 9886081188 ಅಂತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.